ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಭವಿಷ್ ಗೌಡ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಹುಡುಗರು ಫ್ರೆಂಡ್ಸ್ ಅಂದ್ರೆ ಲವರ್ ಯಾರನ್ನ ಲವರ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೋ ಅವ್ರನ್ನ ಆಮೇಲೆ ಫ್ರೆಂಡ್ ಅಂತ ಟ್ರೀಟ್ ಮಾಡಲ್ಲ ಅಂತ. ಖಂಡಿತ ಮಾಡಬಾರ್ದು. ಯಾಕೆ? ಇಬ್ರು ಲವರ್ಸ್ ಹೇಗೆ ಫ್ರೆಂಡ್ಸ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಆಕ್ಚುಲಿ ನನಗೆ ಈ ಪ್ರೋಸೆಸ್ಸೇ ತಪ್ಪು ಅಂತ ಅನ್ಸುತ್ತೆ. ಗರ್ಲ್ ಫ್ರೆಂಡ್ಸ್ ಆದಮೇಲೆ ಅವ್ರು ಮೂವ್ ಆನ್ ಆಗ್ತಾರಂತೆ, ಫ್ರೆಂಡ್ಸ್ ಆಗೋದು ಇಟ್ ಇಸ್ ನಾಟ್ ಗುಡ್. ಆ್ಯಕ್ಚುಲಿ ಅದೇನಾಗ್ತಾರೆ ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಬ್ಬರು ಸ್ಟ್ರಕ್ ಆಗ್ತಾರೆ. ಅಂದರೆ ಪಾಪ ಅವ್ರಿಗೆ ಯಾವುದೋ ಒಳ್ಳೆ ಹುಡುಗಿ ಜೊತೆಲಿ ರಿಲೇಷನ್ಶಿಪ್ಪಲ್ಲಿ ಇರ್ತಾಳೆ, ಇವಳು ಅವಾಗ ಒಂದ್ಸತಿ ಕಾಲ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಮ್ವೇರ್ ಅವ್ನಿಗೆ ಅದೇ ಹಳೆ ನೆನಪುಗಳೆಲ್ಲ ಕಾಡಬಹುದು. ಆಮೇಲೆ ಇವಾಗ ಪ್ರೆಸೆಂಟಲ್ಲಿರೋ ಗರ್ಲ್ ಫ್ರೆಂಡ್ಗೂ ಅದು ಸಮಸ್ಯೆ ಆಗ್ಬೋದು. ಸೊ ವಿಚ್ ಇಸ್ ರಿಯಲಿ ರಾಂಗ್. ಈಗ ಒಂದು ರಿಲೇಷನ್ಶಿಪ್ ಬ್ರೇಕಪ್ ಆದ ನಂತರದಲ್ಲಿ ಇನ್ನೊಂದು ರಿಲೇಷನ್ಶಿಪ್ಪನ್ನು ಅಕ್ಸೆಪ್ಟ್ ಮಾಡೋದು ಆ್ಯಕ್ಚುಲಿ ಈಸಿನಾ? ಕಷ್ಟ. ಅದೇ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಮನಸ್ಥಿತಿಗಳ ಮೇಲೆ ಹೋಗುತ್ತೆ. ಹಾಗೆ ಒಬ್ಬೊಬ್ಬರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ನನಗೇನು ಬೇಕು ಅನ್ನೋದನ್ನ ಕ್ಲಾರಿಟಿ ಇರುತ್ತೆ ಲೈಫಲ್ಲಿ. ಆ ಕ್ಲಾರಿಟಿ ಇಟ್ಕೊಂಡಿರೋರು ಸ್ವಲ್ಪ ಟೈಮ್ ತೊಗೊಳ್ತಾರೆ, ಅವ್ರಿಗೇನು ಬೇಕು ಅನ್ನೋದನ್ನ ಕರೆಕ್ಟಾಗಿ ಅದನ್ನು ಹುಡ್ಕೊಂಡು ಹೋಗ್ತಾರೆ. ಇನ್ನೊಬ್ಬರು ಅವ್ರು ಬಿಟ್ಟು ಹೋದ್ರಲ್ಲ, ಅವ್ರ ಜಾಗನ ತುಂಬಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನನ್ನ ಪ್ರಕಾರ ಆ್ಯಕ್ಚುಲಿ ಟೈಮ್ ತೊಗೊಂಡು ಅವ್ರಿಗೆ ಏನು ಬೇಕು ಅದನ್ನು ಯೋಚನೆ ಮಾಡಿ, ಪರವಾಗಿಲ್ಲ 2 ವರ್ಷ ಆಗೋದು 5 ವರ್ಷ ಆಗುತ್ತೆ, ಬಟ್ ದಟ್ಸ್ ಓಕೆ. ಟೈಮ್ ತೊಗೊಂಡು ಒಳ್ಳೆ ರೈಟ್ ಪಾರ್ಟ್ನರ್ನ ಹುಡ್ಕೊಳ್ಳೋದು ಬೆಟರ್ ಅನ್ನೋದು ನನ್ನ ಅನಿಸಿಕೆ.